ನಡಿಬೇಕು ಅಂತೀರಿ, ನಡಿಬಾರ್ದು ಅಂತೀರಿ, ಏನಂತೀರಿ? ನಾನು ನೋಡಿದ್ನಪ್ಪ, ಇಂಥವ್ರು ನೋಡ್ಲಿಲ್ಲ. ತಮ್ಮ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡೋದೇನಂದ್ರೆ ಸಭಾಪತಿಗಳೇ, ಪೀಠಕ್ಕಿಂತ ದೊಡ್ಡವ್ರು ಯಾರಲ್ಲ, ಸದನಕ್ಕಿಂತ ದೊಡ್ಡವ್ರು ಯಾರಲ್ಲ. ಸದನ ಹೌದು ಹೌದು, ಸ್ವಲ್ಪ ಸಮಾಧಾನ, ಸ್ವಲ್ಪ ಸಮಾಧಾನ, ಸಮಾಧಾನ. ಗವರ್ನರ್ಗೆ ಅಪಮಾನ ಮಾಡಿರೋರು ಯಾರು ಅಂತ ಗೊತ್ತಿದೆ, ಸ್ವಲ್ಪ ಸಮಾಧಾನ. ಹೌದು ಹೌದು, ಇಲ್ಲಿ ಎಳೆದಾಕ್ತವ್ರು ಯಾರು? ಪೀಠದ ಮೇಲೆ ಕುತ್ಕೊಂಡಂತ ಸಭಾಪತಿಗಳು ಎಳೆದಾಕ್ತವ್ರು ಅಂತ ಚೆನ್ನಾಗಿ ಗೊತ್ತಿದೆ. ಪಾಠ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಪಾಠ ಮಾಡೋ ಅವಶ್ಯಕತೆ ಇಲ್ಲ. ಪೀಠ ಉಪಸಭಾಪತಿಗಳನ್ನ ಎಳೆದಾಕ್ತವ್ರು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ರಿಕ್ವೆಸ್ಟ್ ಏನಂದ್ರೆ, ಸದನ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಿನ್ನೆ ನಮ್ಮ ಪ್ರತಿಪಕ್ಷ ನಾಯಕರು ನಮ್ ಕಡೆಯಿಂದ ಈ ರೂಲ್ ಬುಕ್ ಅನ್ನ ವಿಷಾದವನ್ನ ವ್ಯಕ್ತಪಡಿಸಿದ್ರು. ನೀವ್ ಹೇಳಿದ್ದಕ್ಕೆ, ನೀವು ಕೊಟ್ಟಿರ್ತಕ್ಕಂಥ ರೂಲಿಂಗ್ ಗೆ ಆಯ್ತು, ನಮ್ ಕಡೆಯಿಂದ ಸದನ ನಡಿಬೇಕು, ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಆಯ್ತು. ನೀವು ಇಲ್ಲ, ಪೀಠಕ್ಕೆ ಅಪಮಾನ ಮಾಡಿಲ್ಲ, ನೀವು ವಿಷಾದ ವ್ಯಕ್ತಪಡಿಸಿ ಹೇಳಿದ್ರಿ. ಈಗ ಬಂದಿರೋ ಪ್ರಶ್ನೆ ಏನು? ಹೌದು, ನಾವು ಖಂಡನೆ ಮಾಡಿರ್ತಕ್ಕಂಥದ್ದು ತಪ್ಪು, ರೆಕಾರ್ಡ್ ಅಲ್ಲಿ ಹೋಗಿರೋದನ್ನ ತೆಗೆದಾಕ್ರಿ ಅಂತೇಳಿ ನೀವು ತೆಗ್ಸಾಕಿದ್ರಿ. ಹೇಗೆ ಪ್ರತಿಪಕ್ಷ ನಾಯಕರು ವಿಷಾದ ವ್ಯಕ್ತಪಡಿಸಿದ್ರು, ಅದೇ ದಾರಿಯಲ್ಲಿ ಇವ್ರು ಯಾಕೆ ವಿಷಾದ ವ್ಯಕ್ತಪಡಿಸಲ್ಲ? ಸದನಕ್ಕಿಂತ ದೊಡ್ಡವರ ಇವರಾದ್ರೆ ವಿಷಾದ ವ್ಯಕ್ತಪಡಿಸಲ್ಲ. ಸದನಕ್ಕಿಂತ ನಮ್ಮ ಪ್ರತಿಪಕ್ಷ ನಾಯಕರು ವಿಷಾದ ವ್ಯಕ್ತಪಡಿಸಬಹುದು, ಯಾಕೆ ಸಭಾನಾಯಕರು ವಿಷಾದ ವ್ಯಕ್ತಪಡಿಸಲ್ಲ? ವಿಷಾದವನ್ನು ವ್ಯಕ್ತಪಡಿಸ್ಲಿ. ಮತ್ತೆ ಕೇಳ್ತಾರೆ, ನೀವೇ ಗವರ್ನರ್ ಅವ್ರ ಏಜೆಂಟ್, ಒಂದೇ ನಿಮಿಷ, ಗವರ್ನರ್ ಏಜೆಂಟ್ ಅಂತ ಕೇಳ್ತಾರೆ. ಸಂವಿಧಾನದ ಏಜೆಂಟ್ ಮಾತಾಡಿ ಕೊಡಿ, ಗವರ್ನರ್ ಅವ್ರ ಏಜೆಂಟ್ ಕೇಳ್ತಾರೆ. ಆದ್ರಿಂದ ಅವರು ವಿಷಾದವನ್ನ ತಿಳ್ಕೋರಿ. ನಾ ಹೇಳಿದ್ದೀನಿ ಕ್ಲಿಯರ್ ಕಟ್. ಹೇಳ ನಾಗರಾಜ್. ಮಾನ್ಯ ಸಭಾಪತಿಗಳೇ, ಧನ್ಯವಾದಗಳು ಸಭಾಪತಿಗಳೇ. ನೋಡಿ, ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ ಸಂವಿಧಾನ 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 ಶ್ರೇಷ್ಠ ಅಂತ ಹೇಳ್ತೀವಿ. ಪೀಠ ಮತ್ತು ರಾಜ್ಯಪಾಲರಿಗಿಂತ ದೊಡ್ಡದಿರ್ತಕ್ಕಂಥದ್ದು ದೇಶದಲ್ಲಿ ಯಾವುದೇ ಇದ್ದರೆ ಸಂವಿಧಾನ ಅಂತಕ್ಕಂಥ ನಾವೆಲ್ಲರೂ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಾವು ಆವತ್ತು ರೇಜ್ ಮಾಡಿರ್ತಕ್ಕಂಥವ್ರು ಆರ್ಟಿಕಲ್ 170 ವೈಲೇಟ್ ಆಗಿದೆ ಅಂತಕ್ಕಂಥ ನಾವು ಹಕ್ಕನ್ನು ಪ್ರತಿಪಾದನೆ ಮಾಡಿದ್ವಿ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಗವರ್ನರ್ ಆಫ್ ಕರ್ನಾಟಕ ಅಂತ ಮಾತನ್ನು ಹೇಳ್ತಾ ಇದ್ದೇವೆ. ನಿನ್ನೆ ಕೂಡ ನಡೆದಂಥ ವಿಚಾರಗಳು ನೋಡಿದಾಗ ಈ ಒಂದು ಪುಸ್ತಕನ ಕೈಯಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಇದನ್ನು ಪಾಲನೆ ಮಾಡಬೇಕು, ಓದ್ಕೊ ಬರಬೇಕು, ಇದನ್ನು ಗೌರವಿಸಬೇಕು, ಇದ್ರ ಬಗ್ಗೆ ನಡ್ಕೋಬೇಕು ಅಂತ ಪೀಠ ಆದೇಶ ಮಾಡಿದಾಗ ಕರ್ನಾಟಕ ವಿಧಾನ ಪರಿಷತ್ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳು ಭಾರತ ಸಂವಿಧಾನದ 208/1 ಒಂದನೇ ಅನುಚ್ಛೇದ ಮೇರೆಗೆ ರಚನೆ ಆಗಿರುತ್ತದೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಪಾಲನೆ ಮಾಡಬೇಕೋ ಬೇಡವೋ? ಪಾಲನೆ ಮಾಡದೇ ಇದ್ರೆ, ಇದಕ್ಕೆ ಅವಮಾನ ಮಾಡಿದ್ರೆ, ಹರಿದು ಬಿಸಾಕಿದ್ರೆ ಏನು ಕ್ರಮ ಕೈಗೊಳ್ಳೋದು ಪೀಠ ಅಂತಕ್ಕಂಥ ನಾನು ಕೇಳ್ತಾ ಇದ್ದೇನೆ. ಹೇಳ್ತೇನೆ. ಹರಿಪ್ರಸಾದ್ ಸನ್ಮಾನ್ಯ ಸದಸ್ಯರು ಹೇಳಿದರೆ ನಾನು ಹೇಳ್ತಾ ಇದ್ದೀನಿ, ವಿಷಾದ ವ್ಯಕ್ತಪಡಿಸಿದ್ದೀವಿ ಪುಸ್ತಕ ಅಂದಿದ್ದಕ್ಕೆ ಅಂತ. ಪುಸ್ತಕ ಅಲ್ಲ, ಇದು ಸಂವಿಧಾನ. ಇದು 2000 ಅನುಚ್ಛೇದ 2008/1 ನೀವು ಇದನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಅವಮಾನ ಮಾಡಿದರೆ ಆ ವಿಷಾದ ಅಲ್ಲ, ಸದನದಿಂದ ಹೊರಗಡೆ ಹಾಕ್ಬೇಕಾಗುತ್ತೆ, ಸಸ್ಪೆಂಡ್ ಮಾಡಿ. ಅದರಿಂದ ತಮ್ಮ ತಮ್ಮ ಸ್ಥಾನಕ್ಕೆ ಅಗೌರವವನ್ನು ತೋರಿಸಿದ್ದಾರೆ, ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರು ಯಾವತ್ತೂ ಸಹ ಅವ್ರಿಗೆ ರೋಗ, ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಮನೆ ಕಳಿಸಿದ್ದಾರೆ, ಕಳಿಸಿದ್ದಾರೆ. ಸಂವಿಧಾನಕ್ಕೆ ಅವಮಾನ ಮಾಡೋದು, ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಮಾನ್ಯ ಸಭಾಪತಿಗಳೇ, ಅವರಿಗೆಲ್ಲ ಚಾನ್ಸ್ ಕೊಟ್ರಿ. ಮಾನ್ಯ ಸಭಾಪತಿಗಳೇ, ಕಾರಣದಿಂದ ಈ ಸದನ ನಡೀತಾ ಇಲ್ಲ. ಅವ್ರ ಕ್ಷಮೆ ಕೇಳಿಲ್ಲ, ನಮ್ಮ ಪ್ರತಿಭಟನೆ ಇದ್ದೇ ಇರುತ್ತೆ. ಯಾರು ತ್ರಿವರ್ಣ ಧ್ವಜಕ್ಕೆ, ಯಾರು ಸಂವಿಧಾನಕ್ಕೆ, ಯಾರು ರಾಷ್ಟ್ರಗೀತೆಗೆ ಗೌರವ ಕೊಟ್ಟಿದ್ದಾರೆ, ಪ್ರತಿಭಟನೆ ಇದ್ದೇ ಇರುತ್ತೆ. ಸದನ ಮುಖ್ಯ ಅಲ್ಲ, ಸಂವಿಧಾನ ಮುಖ್ಯ, ರಾಷ್ಟ್ರಗೀತೆ ಮುಖ್ಯ, ತ್ರಿವರ್ಣ ಧ್ವಜ ಮುಖ್ಯ. ಗೌರವ ಸಿಗಲ್ಲ, ಅದಕ್ಕೆ ನಮ್ಮ ಪ್ರತಿಭಟನೆ ಇದ್ದೇ
ಮಾನ್ಯ ಸಭಾಪತಿಗಳೇ, ನಾವು ಆಗ್ಲಿಂದ ಕೇಳ್ತಾ ಇದೀವಿ. ಕೂಡ್ರಿ ಕೂಡ್ರಿ. ಮಾನ್ಯ ಸಭಾಪತಿಗಳ ಆಗ್ಲಿಂದ ಕೇಳ್ತಾ ಇದೀವಿ. ನಾವು ನಮಗ್ ಮಾತಾಡಕ್ ಕೊಟ್ಟಿಲ್ಲ, ಆಗ್ಲಿಂದ ಕೇಳ್ತಾ ಇದೀವಿ. ಕೊಡಬಾರ್ದಂತ ಬಿಟ್ಟಿ ನಾ ಬೇಕಂತ ಅಲ್ಲ ಮಾನ್ಯ ಸಭಾಪತಿಗಳೇ, ನಾವು ನಮಿಗೂ ಮಾತಾಡಕ್ ಕೊಟ್ರೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದು. ಇದಾಯ್ತು ಬರೀ ಮುಂಜಾನೆ ಅಲ್ಲ, ಮಾನ್ಯ ಸಭಾಪತಿಗಳೇ, ನಾವು ಸದನದ ನಿಯಮವನ್ನು ಆಧರಿಸಿ ಮಾತಾಡಿ ಮಾತಾಡಿ ಅದನ್ನ ಹೇಳಕ್ ಮಾನ್ಯ ಬಯಸ್ತೇನೆ. ಸಭಾಪತಿಗಳೇ, ಆಯ್ತು ನಿಯಮ ಗೊತ್ತಾಯ್ತ್ರಿ ನನಗೆ ಹೇಳ್ತೀನಿ. ಈಗ ಸಭಾಪತಿಗಳೇ, ನಿಯಮ ತಮಗೆ ಗೊತ್ತಿದೆ, ತಾವು ನ್ಯಾಯಪೀಠದಲ್ಲಿದ್ದೀರಿ. ಆಯ್ತಾಯ್ತು ಆಯ್ತು ಕೊಡಿ, ಭಾಳ ಚೆನ್ನಾಗಿ ಕುತ್ಕೋ. ರಾಜ್ಯಪಾಲರ ಮೇಲೆ ಆಯ್ತು ನೋಡಿ, ಇದನ್ನ ಬೆಳೆಸ್ತಾರೆ ಏನೇನ್ ಮಾಡ್ತೀರಿ ನಿಯಮ ಪ್ರಕಾರ ಕ್ರಮ ಆಗಬೇಕಾ ಬೇಡವಾ? ಆಯ್ತಾಯ್ತು ನಾನು ನೋಡ್ತೀನಿ. ಮಾನ್ಯ ಸಭಾಪತಿಗಳ 22-23 ನಂತರ ವಿಳಂಬ ನ್ಯಾಯ ನಿರಾಕರಣೆಗೆ ಸಮ ಅಂತ ಹೇಳಿ ನಮ್ಮ ನ್ಯಾಯಾಂಗ ತಜ್ಞರು ಹೇಳಿದ್ದಾರೆ. ವಿಳಂಬ ನ್ಯಾಯ ಕುತ್ಕೋ ನಿರಾಕರಣೆಗೆ ಅಂತ ಹೇಳಿದ್ರು ಮಾತಾಡ್ತೀರಲ್ಲ ನೀವು. ಆಯ್ತು ತಿರ್ಗಿ ಅದನ್ನ ಮಾನ್ಯ ಮಾತಾಡ್ತೀರ. ಸಭಾಪತಿಗಳೇ, ನೀವು 22-23 ನೋಡ್ರಿ, ಆದ್ಮೇಲೆ ಎಲ್ಲರಿಗೂ ಆಗೋದಿಲ್ಲ. ನೀವು ಮಾತಾಡಿ ಬೇಗ. ನೀತಿ ನಿರೂಪಣಾ ಸಮಿತಿಗೆ ಕೊಟ್ರಿ. ನೀತಿ ನಿರೂಪಣಾ ಸಮಿತಿಗೆ ನಿಮ್ಮ ಪೀಠದಿಂದ ಅದ್ರ ಬಗ್ಗೆ ಮಾತಾಡಬೇಡಿ. ಅದ್ರ ಬಗ್ಗೆ ಮಾತಾಡಬೇಡಿ. ಅದ್ರ ಬಗ್ಗೆ ಮಾತಾಡಬೇಡಿ. ಅವರಿಗೆ ಮಾತಾಡಕ್ ಕೊಡ್ತೀರಾ? ಇವತ್ತು ಸದನ ನಡೀತಿಲ್ಲ ಅಂದ್ರೆ ಬಿ.ಕೆ. ಹರಿಪ್ರಸಾದ್ ಅವರೇ ಕಾರಣ. ಅವತ್ತು ರಾಜ್ಯಪಾಲರಿಗೆ ಮುಂದೆ ಹೋಗಿ ಕೈ ತೋರಿಸಿ ಮಾಡಿದ್ದು ತಪ್ಪದು. ಕಳೆದ ಕೂಡ್ರಿ. 2025 ಸಭಾಪತಿಗಳು ಏನ್ ಹೇಳ್ತಾರೆ? ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲರು ಕೂಡ್ರಿ. ಅವ್ರೇನು ಸಭಾಪತಿಗಳೇ, ಈಗ ಹಿರಿತಾನೆ ಕೈ ತೋರಿಸದೆ ಕಾಲು ತೋರಿಸ್ಬೇಕಾಗ್ತದೆ. ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಅವರು? ಏನ್ರಿ ನೀವು ಇಲ್ಲಿ ಯಾರು ಸದನವನ್ನ 10 ನಿಮಿಷ ಮುಂದೂಡಿದ್ರು. ವಜಾ ಮಾಡಿ